ಈ ದಿನ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಕೂಡ ಒಟ್ಟಿಗೆ ನನ್ನ ಯಾವುದೇ ನಾಮಿನೇಷನ್ ಆಗದಲ್ಲೇ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಎಲ್ಲರಿಗೂ ಫಸ್ಟಿಗೆ ನಾನು ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಒಂದು ರುಕ್ಮಿಣಿಯವರ ಅಧ್ಯಕ್ಷರ ಸ್ಥಾನ ಜೊತೆಗೆ ನಾವು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀವಲ್ವ, ಅವ್ರ ಜೊತೆಗೆ ಹೊಂದ್ಕೊಂಡು ಮತ್ತು ಪಂಚಾಯತಿ ಅಭಿವೃದ್ಧಿಗೆ ಶ್ರಮಿಸೋದಕ್ಕೆ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಹಣಾಹಣಿ ಪ್ರಶ್ನೆ ಬರಲ್ಲ. ರಾಜಕೀಯವಾಗಿ ಎಲ್ಲರೂ ಕೂಡ ಅವರವ್ರ ಸ್ಥಾನವನ್ನು ಗಟ್ಟಿ ಮಾಡ್ಕೊಳಕ್ಕೆ ಹೋಗ್ತಾರೆ, ಬಿಟ್ಟರೆ ಹಣಾಹಣಿ ಪ್ರಶ್ನೆನೇ ಇಲ್ಲ. ಈ ದಿನ ಎಲ್ಲ ಸದಸ್ಯರು ಕೂಡ ಒಟ್ಟಾಗಿ ನನ್ನ ಅವಿರೋಧವಾಗಿ ಎಲ್ಲರ ಸಹಕಾರದಿಂದ, ನಾವು ಬರೀ ಇಬ್ಬರಿಗೆ ಹೇಳ್ತಾ ಇದ್ದೀರಾ, JDS ಮತ್ತು ಕಾಂಗ್ರೆಸ್ ಮೆಂಬರ್ಗಳ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದರೆ ಅವರಿಗೆಲ್ಲರೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಕಾಲಾವಧಿ ಕಡಿಮೆ ಇದೆ, ಆದರೂ ಕೂಡ ನಾನು ಅಧ್ಯಕ್ಷರ ಜೊತೆಗೆ ನಾನು ಸಹಕಾರ ಕೊಟ್ಟು ಮುಂದಿನ ಅಭಿವೃದ್ಧಿಗೆ ಪ್ರಯತ್ನ ಮಾಡ್ತೀನಿ ಸರ್. ಹೇಳಿ ಸರ್. ಬ್ಯಾನ್ನೂರು ಗ್ರಾಮ ಪಂಚಾಯತಿಯಲ್ಲಿ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ತಿಪ್ಪೇಸ್ವಾಮಿಯವರು ಪಕ್ಷದಿಂದ ಆಯ್ಕೆಯಾಗಿರ್ತಾರೆ. ಅವರು ಇವತ್ತು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಸೇರಿ ಅವಿರೋಧಿಗೆ ಆಯ್ಕೆ ಮಾಡೋದಕ್ಕೆ ತುಂಬ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೀನಿ. ತಿಪ್ಪೇಸ್ವಾಮಿ ಉಪಾಧ್ಯಕ್ಷರಾಗಿ ಗ್ರಾಮ ಪಂಚಾಯತಿ ಒಳ್ಳೆ ಅಡ್ವೊಕೇಟ್ ಅವರು, ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಮುಂದೆ ಗ್ರಾಮ ಪಂಚಾಯತಿ 4 ಇಲ್ಲೇ ಇರ್ಬೋದು. ಎಲ್ಲ ಪಂಚಾಯತಿಯಲ್ಲಿ ಏನು ಕುಡಿಯೋ ನೀರು ಇರ್ಬೋದು, ಗ್ರಾಮ ನಿರ್ಮಾಣ ಇರ್ಬೋದು, ರಸ್ತೆ, ಲೈಟು, ಕರೆಂಟು ಇವೆಲ್ಲ ಸುವ್ಯವಸ್ಥೆಗೆ ನಡ್ಕೊಂಡು ಹೋಗ್ಬೇಕು ಪಂಚಾಯತಿಗೆ ಅಂತ ಹೇಳ್ತಾ ಅವಿರೋಧವಾಗಿ ಆಯ್ಕೆ ತುಂಬ ಪಕ್ಷದಿಂದ ತುಂಬ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತೀನಿ.